ಇವತ್ತಿನ ಈ ವಿಡಿಯೋದಲ್ಲಿ ಮತ್ತೊಂದು ಮನೆಮದ್ದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ತ್ವಚೆನ ಬೆಳಗಾಗಿಸಲು ವಾರಕ್ಕೆ ನೀವು 2 ಬಾರಿ ನಾನು ಹೇಳ್ತಾ ಇರುವಂಥ ಫೇಸ್ ಪ್ಯಾಕನ್ನು ಬಳಸಿದರೆ ಸಾಕು. ನಿಮ್ಮ ಸ್ಕಿನ್ ಕಲರ್ ಏನಿರುತ್ತೆ ಡೇ ಬೈ ಡೇ ಲೈಟ್ ಆಗುತ್ತಾ ಹೋಗುತ್ತೆ. ಆ್ಯಂಡ್ ಇವತ್ತು ಹೇಳ್ತಾ ಇರುವಂಥ ಫೇಸ್ ಪ್ಯಾಕ್ ಏನಿದೆ ಅದನ್ನು ಏನು ರೆಡಿ ಮಾಡೋದಕ್ಕೆ ನಿಮಗೇನು ಮಾರ್ಕೆಟಿಂದ ಏನು ತರಬೇಕಾಗಿಲ್ಲ. ನಾರ್ಮಲಿ ನಮ್ಮ ಅಡುಗೆ ಮನೆಯಲ್ಲೇ ಇರುತ್ತೆ. ಸೊ ಅವುಗಳನ್ನೇ ಬಳಸ್ಕೊಂಡು ನೀವು ಇಲ್ಲಿ ಫೇಸ್ ಪ್ಯಾಕನ್ನು ಮಾಡ್ಕೋಬೋದು. ಆ್ಯಂಡ್ ತುಂಬಾ ಚೆನ್ನಾಗಿರುತ್ತೆ ಇದು ರಿಸಲ್ಟು. ಆ್ಯಂಡ್ ನಾನು ಒಂದು 2 ಬಾರಿ ಇದನ್ನು ಯೂಸ್ ಮಾಡಿ ನೋಡಿದ್ದೀನಿ. ತುಂಬ ಚೆನ್ನಾಗಿದೆ. ನೀವು ಕೂಡ ಇದನ್ನು ಟ್ರೈ ಮಾಡ್ಬೋದು. ಬಟ್ ಆದರೆ ನಾನು ಹೇಳ್ತಿರುವಂಥ ರೀತಿಯಿಂದಲೇ ನೀವು ಇದನ್ನು ಟ್ರೈ ಮಾಡಿದರೆ ಸೊ ಇದ್ರದ್ದು ರಿಸಲ್ಟ್ ನಿಮಗೆ ಬರುತ್ತೆ. ಆ್ಯಂಡ್ ಇವತ್ತು ಹೇಳ್ತಿರೋದು ಏನು ಫೇಸ್ ಪ್ಯಾಕ್ ಏನಿದೆ ಅಲ್ವಾ, ಈ ಒಂದು ಫೇಸ್ ಪ್ಯಾಕಿಂದ ನಿಮ್ಮದು ಪಿಗ್ಮೆಂಟೇಷನ್ ಆಯಿತು ಮತ್ತು ಪಿಂಪಲ್ಸ್ ಮಾರ್ಕ್ಗಳಾಯಿತು ಅದೆಲ್ಲ ತುಂಬ ಡೇ ಬೈ ಡೇ ಲೈಟ್ ಆಗುತ್ತಾ ಹೋಗುತ್ತೆ. ಮತ್ತು ಸ್ಕಿನ್ ಕಲರ್ ಏನಿರುತ್ತೆ ಅದು ಲೈಟ್ ಆಗುತ್ತಾ ಹೋಗುತ್ತೆ. ಆ್ಯಂಡ್ ಮೇನ್ ಮುಖ್ಯವಾಗಿ ಹೇಳ್ತಿರುವಂಥ ಇವತ್ತು ಏನು ನಾನು ಫೇಸ್ ಪ್ಯಾಕ್ ಹೇಳ್ತಾ ಇದ್ದೀನಿ, ಇದನ್ನು ನೀವು ಕೇವಲ 2 ವಸ್ತುಗಳನ್ನ ಬಳಸ್ಕೊಂಡು ಫೇಸ್ ಪ್ಯಾಕನ್ನು ರೆಡಿ ಮಾಡ್ಕೋಬೋದು. ಆ್ಯಂಡ್ ಈಸಿಯಾಗಿ ನಿಮಗೆ ಫ್ರೀ ಇದ್ದಾಗ ನೈಟು ಅಥವಾ ಡೇನು ಈ ಒಂದು ಫೇಸ್ ಪ್ಯಾಕನ್ನು ನೀವು ಮಾಡಿಕೊಂಡು ಬಳಸ್ಕೋಬೋದು. ವಾರದಲ್ಲಿ 2 ಬಾರಿ ಮಾತ್ರ ನೀವು ಇದನ್ನು ಬಳಸಿದರೆ ಸಾಕಾಗುತ್ತೆ. ಆ್ಯಂಡ್ ಇವತ್ತು ಫಸ್ಟಿಗೆ ನಾನು ಈ ಒಂದು ಫೇಸ್ ಪ್ಯಾಕನ್ನು ಮಾಡೋದಕ್ಕೆ ನಾನಿಲ್ಲಿ ಬಳಸ್ತಾ ಇರುವಂಥದ್ದು ಅಕ್ಕಿ ಹಿಟ್ಟು. ಅಕ್ಕಿ ಹಿಟ್ಟು ಅತ್ಯುತ್ತಮವಾಗಿ ಒಂದು ಪ್ರಯೋಜನವನ್ನು ನೀಡುತ್ತೆ. ಲೈಕ್ ಇವಾಗ ಅಕ್ಕಿ ಹಿಟ್ಟಿನಲ್ಲಿರುವಂಥದ್ದು ಬ್ಲೀಚಿಂಗ್ ಏನು ಗುಣಗಳಿರುತ್ತೆ ಅದು ಚರ್ಮಕ್ಕೆ ವಿಶೇಷವಾಗಿ ಬಣ್ಣವನ್ನು ನೀಡುತ್ತೆ. ಅಲ್ಲದೆ ಚರ್ಮದಿಂದ ಸತ್ತ ಜೀವಕೋಶಗಳನ್ನು ಹೊರಹಾಕಿ ಮೃದುವಾಗಿಸುತ್ತೆ. ಆ್ಯಂಡ್ ಇದು ಅತ್ಯುತ್ತಮವಾದಂಥ ಒಂದು ಸ್ಕ್ರಬ್ ಆಗಿ ಕೂಡ ಕೆಲಸ ಮಾಡುತ್ತೆ ಸ್ನೇಹಿತರೆ. ಸೊ ಇದಲ್ಲೂ ಕೂಡ ಸೂರ್ಯನ ಕಿರಣಗಳಿಂದ ಕೂಡ ನಮ್ಮ ಸ್ಕಿನ್ನನ್ನು ರಕ್ಷಿಸುತ್ತೆ. ಸೊ ಒಳ್ಳೆಯ ಈ ಒಂದು ಅಕ್ಕಿ ಹಿಟ್ಟು ಏನಿರುತ್ತೆ ಇದು ನಾರ್ಮಲಿ ನಿಮಗೆ ಏನು ಶಾಪಲ್ಲಿ ಸಿಗುತ್ತೆ. ನಾರ್ಮಲಿ ನೀವೇನಾದರೂ ಅಕ್ಕಿ ಹಿಟ್ಟು ಕೊಡಿ ಅಂದರೆ ಕೊಡ್ತಾರೆ. ಅದಿಲ್ಲಪ್ಪ ಅಂದರೆ ಮನೇಲಿ ನಾರ್ಮಲಿ ನೀವೇನು ಮಾಡ್ಕೊಂಡ್ರೆ ಇದನ್ನ ಅಕ್ಕಿನ ನೀವು ಗ್ರೈಂಡ್ರಿಗೆ ಹಾಕಿಬಿಟ್ಟು ಹಿಟ್ಟು ಮಾಡಿಕೊಂಡು ನಂತರ ಡೈರೆಕ್ಟಾಗಿ ಮುಖಕ್ಕೆ ಅಪ್ಲೈ ಮಾಡೋಕ್ಕೆ ಹೋಗಬೇಡಿ. ಫೇಸ್ ಪ್ಯಾಕಲ್ಲಿ ಯೂಸ್ ಮಾಡೋಕ್ಕೂ ಹೋಗಬೇಡಿ. ಸೊ ಅದನ್ನ ಏನು ಮಾಡಬೇಕು ಅಂದರೆ ನೀವು ಸ್ವಲ್ಪ ಸಣ್ಣಗೆ ಹಾಕಿಬಿಟ್ಟು ನಂತರ ಅದರಲ್ಲಿ ಬರುವಂಥ ಪೌಡರ್ ಏನಿರುತ್ತೆ ಅದನ್ನು ಸಾನಿಸ್ಬಿಟ್ಟು ಆ ಪೌಡರ್ ಬಳಸಿ. ಅದು ತುಂಬ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಸ್ಕಿನ್ ಮೇಲೆ ಏನಾಗುತ್ತೆ ರ್ಯಾಷಸ್ ಆಗುತ್ತೆ. ಸೊ ಸ್ವಲ್ಪ ಇದ್ರ ಬಗ್ಗೆ ಸ್ವಲ್ಪ ಗಮನ ಇರಲಿ. ಆ್ಯಂಡ್ ಪೌಡರ್ ಆದಮೇಲೆ ಸೊ ಇಲ್ಲಿ ನಾನು ಇವಾಗ ಫೇಸ್ ಪ್ಯಾಕ್ ರೆಡಿ ಮಾಡೋದಕ್ಕೆ ತಗೋತಾ ಇರುವಂಥದ್ದು 2 ಚಮಚ ಅಕ್ಕಿ ಹಿಟ್ಟನ್ನು ನಾನು ತೊಗೊಂಡಿದ್ದೀನಿ. ಇದಕ್ಕೆ 4 ಚಮಚ ಹಾಲು ಹಾಕಬೇಕಾಗುತ್ತೆ. ಹಾಲಿದು ಹಸಿ ಹಾಲಿದ್ರೆ ತುಂಬಾ ಒಳ್ಳೆಯದು. ಇಲ್ಲಪ್ಪ ನಮ್ಮ ಹತ್ರ ಹಸಿ ಹಾಲು ಇಲ್ಲ, ನಾರ್ಮಲಿ ಇವಾಗ ಮನೇಲಿ ಯೂಸ್ ಮಾಡುವಂಥ ಹಾಲಿದೆ ಅಂದರೆ ಅದನ್ನು ಕೂಡ ನೀವು ಇಲ್ಲಿ ಬಳಸ್ಬೋದು. ಬಟ್ ಆದರೆ ಹಸಿ ಹಾಲು ತುಂಬ ಒಳ್ಳೆ ರಿಸಲ್ಟ್ನ ಬೇಗ ಕೊಡುತ್ತೆ. ಓಕೆ, ಸೊ ಇಲ್ಲಿ 2 ಚಮಚ ಅಕ್ಕಿ ಹಿಟ್ಟಿಗೆ 4 ಚಮಚ ಹಾಲನ್ನು ಬರೆಸ್ತಾ ಇದ್ದೀನಿ. ಆ್ಯಂಡ್ ಇವೆರಡೂ ಕೂಡ ಒಂದು ಬೌಲಲ್ಲಿ ಹಾಕ್ಕೊಂಡು ಜಸ್ಟ್ ಹಾಗೆಯೇ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಗಟ್ಟಿಯಾಗಿ ಇರಬೇಕು, ತುಂಬಾ ತಿಳುವಾಗಿರಬಾರ್ದು, ತುಂಬಾ ಗಟ್ಟಿಯಾಗಿ ಕೂಡ ಇರಬಾರ್ದು. ಸೊ ಈ ಫೇಸ್ ಪ್ಯಾಕನ್ನು ನೀವು ತ್ವಚೆಗೆ ಹಚ್ಚಿಬಿಟ್ಟು ನಂತರ ನಿಧಾನವಾಗಿ ಒಂದು 10 ನಿಮಿಷ ಆದರೂ ಇದಕ್ಕೆ ಸ್ವಲ್ಪ ಮಸಾಜ್ ಮಾಡಬೇಕು ಫೇಸ್ಗೆ. ಓಕೆ, ಸೊ ನಂತರ ಯಾವಾಗಿದ್ದು ಒಂದು 10 ನಿಮಿಷ 15 ನಿಮಿಷ ಆಗುತ್ತೆ. ನಂತರ ಏನು ಮಾಡಿ ಅಂತಂದರೆ ಮತ್ತೆ ಒಂದು ಸಾರಿ ಇದನ್ನು ಮಸಾಜ್ ಮಾಡಿ. ಅಂದರೆ 2 ಸಾರಿ ಇದನ್ನು ಮುಖಕ್ಕೆ ಹಾಕಿಬಿಟ್ಟು ಮಸಾಜ್ ಮಾಡಬೇಕು. ಆ್ಯಂಡ್ ಅದಾದ ನಂತರ ಸ್ವಲ್ಪ ಉಗುರು ಬೆಚ್ಚಗಿನ ನೀರಿನಿಂದ ಮುಖವನ್ನು ವಾಶ್ ಮಾಡಬೇಕು. ಸೊ ಇದು ನೀವು ರಾತ್ರಿ ಹೊತ್ತು ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಇದನ್ನು ಯೂಸ್ ಮಾಡಿದ ಮೇಲೆ ರಾತ್ರಿ ನೀವೇನು ಫೇಸ್ ಪ್ಯಾಕ್ ಯೂಸ್ ಮಾಡ್ತೀರಿ ಅದಾದಮೇಲೆ ನೀವೇನು ಮಾಡಬೇಕಂದ್ರೆ ಇದನ್ನು ನೀವು ಒಂದು ಒಳ್ಳೆ ಮಾಯ್ಶ್ಚರೈಸರ್ ಯೂಸ್ ಮಾಡಿ ಫೇಸ್ಗೆ. ಅದಾದ ನಂತರ ಯಾವುದಾದ್ರೂ ವಿಟಮಿನ್ ಸಿ ನಿಮ್ಮ ಹತ್ರ ಕ್ರೀಮ್ಸ್ ಇದ್ದರೆ ಅಥವಾ ನಿಮ್ಮ ಹತ್ರ ವಿಟಮಿನ್ ಸಿ ಯಾವುದಾದ್ರೂ ಸೆರಮ್ಸ್ ಮನೇಲಿ ಕೂಡ ನೀವು ಮಾಡ್ಬೋದು. ಸೊ ಅದನ್ನು ಏನಾದರೂ ಯೂಸ್ ಮಾಡಿದರೆ ತುಂಬಾ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಸೊ ಒಟ್ಟಾರೆ ಹೇಳಬೇಕಂದ್ರೆ ಫೇಸ್ ಪ್ಯಾಕ್ ಏನು ಹಾಕಿರ್ತೀವಿ ಹಾಕದೇ ಇದ್ದರೂ ಕೂಡ ವಾರದಲ್ಲಿ 2 ಸಾರಿ ಈ ಫೇಸ್ ಪ್ಯಾಕ್ನ ನೀವು ಹಾಕ್ತಾನೇ ಇದ್ದೀರಿ. ಬಟ್ ಆದರೆ ಮಧ್ಯದಲ್ಲಿ ಕೂಡ ಏನು ಡೇಸ್ ಇರುತ್ತೆ ಆವಾಗೂ ಕೂಡ ನೀವು ರಾತ್ರಿ ಮಲಗೋಕ್ಕಿಂತ ಮುಂಚೆ ಫೇಸನ್ನು ಚೆನ್ನಾಗಿ ಕ್ಲೀನ್ ಮಾಡಿ ಮಾಯ್ಶ್ಚರೈಸರ್ ಹಚ್ಬಿಟ್ಟು ಅದಾದ ನಂತರ ಯಾವುದಾದ್ರೂ ವಿಟಮಿನ್ ಸಿ ಸೆರಮ್ ನೀವು ಯಾವುದೇ ಕಂಪ್ನಿದು ಯೂಸ್ ಮಾಡಿ. ಸೊ ವಿಟಮಿನ್ ಸಿ ಸೆರಮ್ ನಾರ್ಮಲಿ ಮನೇಲಿ ಕೂಡ ನೀವು ಮಾಡ್ಕೋಬೋದು ಅಂತ ಹೇಳಿದ್ದೀನಿ. ಗೊತ್ತಿಲ್ಲ ಅಂದರೆ ಕಾಮೆಂಟ್ ಮಾಡಿ. ಸೊ ಅದನ್ನು ಕೂಡ ನೀವು ಯೂಸ್ ಮಾಡ್ಬೋದು. ಒಳ್ಳೆ ರಿಸಲ್ಟ್ ಬರುತ್ತೆ. ಸ್ಕಿನ್ ಕಲರ್ ಏನಿರುತ್ತೆ ಡೇ ಬೈ ಡೇ ಲೈಟ್ ಆಗುತ್ತೆ. ಮತ್ತು ಪಿಗ್ಮೆಂಟೇಷನ್ ಆಯಿತು, ಪಿಂಪಲ್ಸ್ ಮಾರ್ಕ್ಸ್ ಆಯಿತು ಅದೆಲ್ಲವೂ ಕೂಡ ಹೋಗುತ್ತಾ, ಅಂದರೆ ಕಲರ್ಸ್ ಏನಿರುತ್ತೆ ಅದು ಲೈಟ್ ಆಗುತ್ತಾ ಹೋಗುತ್ತೆ. ಆ್ಯಂಡ್ ಈ ಫೇಸ್ ಪ್ಯಾಕನ್ನು ನಾನು ವಾರದಲ್ಲಿ 2 ಸಾರಿ ಹಾಕಬೇಕಂತ ಮೊದಲೇ ಹೇಳಿದ್ದೀನಿ. 2 ಸಾರಿ ನೀವು ಹಾಕಬೇಕು ಅಂತಂದರೆ ಎಷ್ಟು ವಾರ ಹಾಕಬೇಕು ಅನ್ನೋದು ಕೂಡ ಪ್ರಶ್ನೆ ಆಗುತ್ತೆ. ಸೊ ಈ ಒಂದು ಫೇಸ್ ಪ್ಯಾಕನ್ನು ನೀವು 4 ವಾರ ಅಥವಾ 5 ವಾರ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ. ಅಂದರೆ ನೀವು ವಾರದಲ್ಲಿ 2 ಸಾರಿ ಅಂತ ಹೇಳಿ 1 ವೀಕ್ ಅಂತ ಹೇಳಿ 5 ರಿಂದ 6 ವಾರ ಹಾಕಿದರೆ ನಿಮಗೆ ಒಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ. ಬಟ್ ಆದರೆ ಇದಕ್ಕೆ ಏನಂತಂದರೆ ನಾನು ಹೇಳಿರೋ ರೀತಿಯೇ ನೀವು ಮಾಡಬೇಕಾಗುತ್ತೆ. ಆ್ಯಂಡ್ ಇದು ಹೋಮ್ ರೆಮಿಡಿ ಹೇಳ್ತಾ ಇದ್ದೀನಿ, ಮನೆ ಮದ್ದನ್ನೇ ಹೇಳ್ತಾ ಇರುವಂಥದ್ದು. ಯಾವುದೇ ರೀತಿ ಇದಕ್ಕೆ ಸೈಡ್ ಎಫೆಕ್ಟ್ ಇರೋದಿಲ್ಲ. ತುಂಬಾ ಈಸಿಯಾಗಿರುವಂಥದ್ದು. ಕಿಚನಲ್ಲಿ ಸಿಗುವಂಥ ಸಾಮಗ್ರಿಗಳನ್ನೇ ಬಳಸ್ಕೊಂಡು ನೀವು ಈ ಫೇಸ್ ಪ್ಯಾಕನ್ನು ರೆಡಿ ಮಾಡ್ಕೋಬೋದು. ಆ್ಯಂಡ್ ಇದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ನಿಮ್ಗೆ ಕ್ವಶನ್ಸ್ ಇದ್ದರೆ ನೀವು ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕೇಳ್ಬೋದು. ಆ್ಯಂಡ್ ಅದಕ್ಕಿಂತ ಮುಂಚೆ ಯಾರಾದರೂ ಹೊಸಬರು ಈ ಚಾನಲ್ ನೋಡ್ತಾ ಇದ್ದು ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋದೇ ನೋಡ್ತಾ ಇದ್ದರೆ
ಚಿಕ್ಕದೊಂದು ರಿಕ್ವೆಸ್ಟು, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ತಪ್ಪದೆ ಪ್ರೆಸ್ ಮಾಡ್ಕೊಳ್ಳಿ. ಇದರಿಂದ ನಾನು ಹಾಕುವಂಥ ಪ್ರತಿಯೊಂದು ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸೊ ನೀವು ಬೇಕು ಅಂದರೆ ಆ ವೀಡಿಯೋನ ನೋಡ್ಬೋದು. ಓಕೆ, ಸೊ ವೀಡಿಯೋ ಕೊಟ್ಟಿರೋ ಇನ್ಫಾರ್ಮೇಷನ್ ಇಷ್ಟ ಆದರೆ ಪ್ಲೀಸ್ ವೀಡಿಯೋಗೆ ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.